ಹಾಸನ ಕಡೆ ಕರಿ ಉಸ್ಲು ಅಂತ ಕರೀತಾರೆ, ಹಾಗೂ ಬೆಂಗಳೂರಲ್ಲಿ ಕಡಲೆಪುರಿ ಚಿತ್ರಾನ್ನ ಅಂತ ಕರೀತಾರೆ. ಹಾಗಾದರೆ ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ಕಾದ ಎಣ್ಣೆಗೆ ಸಾಸಿವೆ, ಕರಿಬೇವು, ಕಡಲೆ ಬೀಜನ ಹಾಕಿ ಸ್ವಲ್ಪ ಹುರ್ಕೋಬೇಕು. ಅದಾದ ನಂತರ ಹೆಚ್ಚಿದಂಥ ಈರುಳ್ಳಿ ಹಾಗೂ ಖಾರಕ್ಕೆ ಮೆಣಸಿನಕಾಯಿ, ನಾನಿಲ್ಲಿ ಒಂದು ಮೆಣಸಿನಕಾಯಿ ಯೂಸ್ ಮಾಡ್ತೀನಿ, ಇಲ್ಲ ಬೇಕಂದರೆ ಹಸಿಮೆಣಸಿನಕಾಯಿ ಯೂಸ್ ಮಾಡ್ತೀನಿ. ಎರಡನ್ನೂ ಸೇರಿಸಿ ಸ್ವಲ್ಪ ಹುರ್ಕೋಬೇಕು. ಅದಾದ ನಂತರ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು. ಹಾಗೆ ಗ್ಯಾಸಲ್ಲಿ ಈ ಕಡೆ ಒಂದು ಪಾತ್ರೆಯಲ್ಲಿ ಕಡಲೆಪುರಿನ 2 ಬಾರಿ ವಾಶ್ ಮಾಡಿ ಮತ್ತೆ 2 ನಿಮಿಷ ನೀರಲ್ಲಿ ನೆನೆಯಬೇಕು. ನೆನೆದಿರುವಂಥ ಕಡಲೆಪುರಿನ ಸ್ವಲ್ಪನೂ ನೀರಿಲ್ಲದ ಹಾಗೆ ಚೆನ್ನಾಗಿ ಹಿಂಡಿ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸಿ 5 ನಿಮಿಷ ಪ್ಲೇಟ್ನ ಮುಚ್ಚಿ ಬಿಡಬೇಕು. 5 ನಿಮಿಷ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನಕಾಯಿಯನ್ನು ಸೇರಿಸ್ಕೋಬೇಕು. ಸದ್ಯಕ್ಕೆ ನನ್ನ ಹತ್ರ ಕೊತ್ತಂಬರಿ ಇರಲಿಲ್ಲ, ಸೊ ನಾನು ಹಾಕೊಳ್ಳಿಲ್ಲ. ಇಟ್ಟಾದ ನಂತರ ಸ್ಟವ್ ಆಫ್ ಮಾಡಿ ಪಾತ್ರೆ ಸರಿಯಾಗಿ